ಇಷ್ಟೆಲ್ಲ ಆಗೋಯ್ತು ಕಣಮ್ಮ. ನಿನ್ಗೆ ಹೇಳೋಣ ಅಂತ ಅನ್ಕೊಂಡೆ. ನನ್ನ ಮದುವೆ ಹಿಂಗೆ ಆಗೋಯ್ತು ಅಂತ ಹೇಳಕ್ಕೆ ನನಗೆ ಆಗಲಿಲ್ಲ ಕಣಮ್ಮ ನಿನ್ಗಂತೂನುವೆ. ನನಗಂತೂ ನೀನು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಸರಿ ಬಿಡು ಅಂತ ಹೇಳ್ಬಿಟ್ಟು ನಾನು ನಿನ್ಗೆ ಹೇಳೋಣ ಆಮೇಕಿಂದ ಫೋನ್ ಮಾಡಿ ಅಂತ ಹೇಳ್ಬಿಟ್ಟು ಸುಮ್ಕೆ ಆಗೋಗ್ಬಿಟ್ಟೆ. ಅಮ್ಮ ನಿಂಗೇನು ಬೇಜಾರಿಲ್ಲ ತಾನೇ? ನನಗೆ ಯಾಕಲ ಬೇಜಾರಾಯ್ತದೆ. ಎಲ್ಲ ಅನ್ಕೊಂಡಂಗೆ ಆಯ್ತಲ್ಲ ಬಿಡು. ಇನ್ನೊಂದು ವಾರ ಇತ್ತು ನಿನ್ ಮದುವೆಗೆ. ಹಂಗೋ ಹಿಂಗೋ ಏನೋ ಮಾಡ್ಕತ್ತೀಗ ಅಂತ ಹೇಳ್ಬಿಟ್ಟು ಗೊತ್ತಿತ್ತು ಮದುವೆಯ. ಆದ್ರೆ ಬಿಡು, ಏನೋ ನಾನು ನೋಡಬಾರ್ದು ಎರಡನೇ ಮದುವೆನ ಅಂತ ಹೇಳ್ಬಿಟ್ಟು ದೇವ್ರು ಏನಾರ ಹಂಗೆ ಮಾಡ್ತಾ ಏನೋ ಗೊತ್ತಿಲ್ಲ. ಮಗ ಯಾವುದಕ್ಕೂ ತಲೆ ಕೆಡ್ಸ್ಕೊಬೇಡ. ಬಂಗಾರಮ್ಮನ ಆಯ ಮನೆ ತಾನೇ ಮಾಡ್ಸಿರೋದು ಮದುವೆಯ. ನೀನೇನು ಮಾಡ್ಕೊಂಡಿಲ್ವಲ್ಲ, ಬುಟ್ಟಾಕು. ಯಾರಿಗೂ ಮೋಸ ಮಾಡ್ದಂಗಲ್ಲ, ಏನು ಮಾಡ್ದಂಗಲ್ಲ. ನಾನು ನಿನಗೆ ಫೋನ್ ಮಾಡ್ತಾನೆ ಇದ್ದೀನಿ, ಫೋನ್ ಸ್ವಿಚ್ ಆಫು. ಅವಳು ಉಳಲ್ಲ ನನ್ನ ಹೆಂಡ್ರು ಫೋನ್ ಮಾಡಿ 24 ಗಂಟೆ ತಲೆ ತಿಂತಾಳೆ ಕಣಮ್ಮ. ಏನ್ ಮಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ನನಗಂತೂ ತಲೆ ಕೆಟ್ಟಿ ಯಾರು ಹಿಡ್ದೋಗ್ಬಿಡ್ತು ನನಗಂತೂ. ಅದಕ್ಕೆ ಇನ್ ಯಾವ ಸವಸನೂ ಬೇಡ, ಇನ್ನೇನು ಬೇಡ ಕಣಪ್ಪ. ಇನ್ನ ಇವ್ರ ಸವಸ ಎಲ್ಲ ಇನ್ ಯಾಕೆ ಇವಳು ಯಾವಾಗೂ ತಲೆ ತಿಂತಿರ್ತಾಳೆ. ಇಲ್ಲಿ ನೋಡಿದ್ರೆ ನಮ್ಮ ಮಾವ ಒಂದು ವಾರ ನನ್ನ ಜೊತೆ ಇರಬೇಕು ಅಂತ ಹೇಳೈತೆ. ಅವಳು ನೋಡಿದ್ರೆ 200 ಕಿತ ಫೋನ್ ಹಾಕ್ತಾಳೆ. ಅದಕ್ಕೆ ಸ್ವಿಚ್ ಆಫ್ ಮಾಡ್ಬಿಟ್ಟು ಮಾಡೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಸ್ವಿಚ್ ಆಫ್ ಮಾಡ್ಬಿಟ್ಟು ಮಾಡೋಗ್ಬಿಟ್ಟಿದ್ದೀನಿ ಫೋನ್ನ. ಒಳ್ಳೇದಾಯ್ತು ಬಿಡು. ಆಮೇಕಿಂದ ನೀನು ಫೋನ್ ಮಾಡ್ದಲ್ಲ, ನಾನು ಇದು ಯಾಕಪ್ಪ ಹಿಂಗೆ ಸ್ವಿಚ್ ಆಫ್ ಅಂತ ಗೊತ್ತೈತೆ ಅಂತ ತಿರು ನೀನೇ ಫೋನ್ ಹಾಕ್ದಲ್ಲ. ನಾನು ಬಿಡತ್ತಾಗೆ ಅಂತ ಈಗ ನೋಡು ಆಸ್ಪತ್ರೆ ತಗ ಬಂದೆ. ಬಾ ನಿಮ್ಮ ಮಾವನ ಮಾತಾಡ್ಸ್ಕೊಂಬಿಟ್ಟು ಬರನಿ. ನೋಡ ಮಗ, ಏನದು ಇವ್ರು ಏನು ಹೇಳ್ತಾರೋ ಅದನ್ನು ಕೇಳು. ಈ ಬಂಗಾರಮ್ಮನ ಮಗಳಿಂದ ನಿನ್ಗೆ ಯಾವ ಉಪಯೋಗನೂ ಇಲ್ಲ. ಈ ಗೌಡ್ರು ಏನು ಹೇಳ್ತಾರೋ ಅದನ್ನು ಕೇಳ್ಕೊಂಡು ನಿಮ್ಮ ಮಾವ ಸುಮ್ಮನೆ ಇದ್ಬಿಡ್ತೀವಿ ಅಪ್ಪಗೆ. ಜೀವನದಾಗೆ ಅದೇನೋ ಒಂಥರಲ್ಲ, ಸೆಟ್ಲಾಗೋದು ಮುಖ್ಯ. ಈಗ ಬಂಗಾರಮ್ಮ ನೋಡ್ತಿರೋದನ್ನು ಸೆಟ್ಲಾಗೋದು ಹೆಂಗೆ ಅಂತ ನನಗೆ ನೋಡ್ತಿರೋದು. ನೀನು ಅಷ್ಟೇನೆ ಹೆಂಗೆ ಸೆಟ್ಲಾಗಬೇಕು ಅಂತ ಹೇಳ್ಬಿಟ್ಟು ಮಾತ್ರ ನೋಡು. ಅವ್ರ ಜೊತೆಗಿದ್ದು ಇದ್ದಿದ್ದು ನಮಗೂ ಅಂತ ಬುದ್ಧಿನಿಯೇ ಬಂದ್ಬಿಟ್ಟೈತೆ. ಕಳಿಸ್ಬಿಟ್ರು ಅವ್ರು ನಮಗೂನುವೆ. ಕಣಮ್ಮ, ಅದಕ್ಕೆ ನಾನು ನಿರ್ಧಾರ ಮಾಡ್ಬಿಟ್ಟಿರೋದು ನೆಮ್ಮದಿಯಾಗಿ ಇದ್ಬಿಡೋಣ, ಯಾರ ಸವಸನೂ ಬೇಡ ಅಂತ. ಅಯ್ಯೋ, ಅವಳು ಫೋನ್ ಮೇಲೆ ಫೋನ್ ಆಗ್ತಾವಳೆ. ಎಲ್ಲ ಕೇಳ್ಬಿಟ್ಟು ಅಲ್ವ ನಮ್ಮ ಮದುವೆ ಆಗಿದ್ದು. ಅವಳು ಎಲ್ಲ ಒಪ್ಕೊಂಡವಳೆ ಮದುವೆಗೆ. ಇನ್ನೊಂದು ವಾರ ಇತ್ತು ಮದುವೆಗೆ. ಏನೋ ಒಂದು ವಾರ ಮುಂಚೆ ಆಗೋಗ್ಬಿಟ್ಟಿದ್ದೀನಪ್ಪ ಮದುವೆ. ಅಷ್ಟಕ್ಕೇನೆಯ ಕುಣಿದಾಡ್ತಾಳೆ ಸುಮ್ಮನೆ ನನ್ನ ಹೆಂಡ್ರು. ಅವಳಿಗೆ ಎಷ್ಟು ಹೇಳಿದ್ರು ಕೇಳಿಸ್ಕೊಳಕ್ಕಿಲ್ಲ, ಏನು ಮಾಡಿದ್ರು ಕೇಳಿಸ್ಕೊಳಕ್ಕಿಲ್ಲ. ಅದಕ್ಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡು ಫೋನ್ ಮಾಡ್ಕೊಂಡು ಹಂಗೆ ಬಿದ್ದಿರ್ಲಿ ಹೇಳು. ನಾನಂತ ಅವಳ ಕೈಗೆ ಇನ್ನೊಂದು ವಾರ ಸಿಗಕ್ಕಿಲ್ಲ. ಒಳ್ಳೇದಾಯ್ತು. ಬಾ ಇನ್ನೇನಂತೆ. ಬಾ ಹೋಗನ್ ಬಾ. ಹೋಗ್ಬಿಟ್ಟು ಬೀಗ್ರನ್ನ ಮಾತಾಡ್ಸ್ಕೊಬಿಟ್ಟು ಹಂಗೆ ನಾನು ಮಂತಕ್ಕೆ ಹೋಯ್ತೀನಿ. ಬಾ, ನನಗೂ ಟೇಮ್ ಇಲ್ಲ ಇಲ್ಲಿರಕ್ಕೆ. ಸರಿ ಕಣಮ್ಮ, ಬಾ. ಮಾವ ಇನ್ ಮಾತಾಡ್ಸಿವಂತೆ ನಮ್ಮ ಅಮ್ಮ ಅಂತ ಹೇಳ್ಬಿಟ್ಟು ನಮ್ಮ ಮಾವಂಗೂ ಹೇಳ್ತೀನಿ. ಬಾ. ಇಷ್ಟು ದಿನ ಎಲ್ಲೋ ದೂರ ಹೋಗಿತ್ತು, ತೀರ್ಥಯಾತ್ರೆ ಹೋಗಿತ್ತು. ಇವಾಗ ಬಂತು ಅಂತ ಏನೋ ಒಂದು ಹೇಳಿವಂತ. ಬಾ. ಎಷ್ಟು ಸಲ ಫೋನ್ ಮಾಡ್ತಾ ಇದ್ದೀನಿ, ಫೋನ್ ಸ್ವಿಚ್ ಆಫ್. ಅದೇನು ಸ್ವಿಚ್ ಆಫ್ ಮಾಡ್ಕೊಂಡವನ ಇವನಂತೂ ಫೋನ್ನ. ಎಷ್ಟು ಸಲ ಮಾಡಿದ್ರು ಸ್ವಿಚ್ ಆಫ್ ಮಾಡ್ಕೊಂಡು. ಥರಿದ್ರು ನನ್ನ ಮಗ. ಇವನ್ಗೆ ಏನು ಬಂದೈತೋ ಒತ್ಕಾಲ ಇವನ್ಗಂತೂ. ಲೋಪರ್ ಬಡ್ಡಿ ಇದ್ದಂಗೆ ನನ್ನ ಗಂಡ ಏನು ಸ್ವಿಚ್ ಆಫ್ ಮಾಡ್ಕೋಬೇಕು. ಎಷ್ಟು ಕಿತ ಮಾಡಲಿ ಫೋನ. ಬಿಡು, ನಮ್ಮಮ್ಮ ಕರ್ಕೊಬಿಟ್ಟು ಬರ್ತೀನಿ ಅಂತ ಹೋಗೈತಲ್ಲ. ಬಾ ನೀನು 4 ಬಡಿಯ ಗಂಟೆ ನನಗೆ ಮನಸ್ಸು ಸಮಾಧಾನ ಆಗಕ್ಕಿಲ್ಲ. ಬಾ, ನಿನ್ಗೋಸ್ಕರನೇನಿಯ ಕಾಯ್ತಾ ಇವ್ನಿ. ನಿನ್ಗೋಸ್ಕರನೇ ಬಂದು ಸರಿಯಾಗಿ ನೆನ್ಯ ಮಾಡ್ತೀನಿ ನಿನಗೆ. ಅವಾಗಿಂದ ಫೋನ್ ಸ್ವಿಚ್ ಆಫು. ನನ್ನ ಗಂಡ ಬರಲಿರು. ನಮ್ಮಮ್ಮ ಇಷ್ಟೊತ್ತು ಬರಬೇಕಿತ್ತೆ, ಯಾಕೆ ಇಷ್ಟೊತ್ತಾದ್ರೂ ಬರಲಿಲ್ಲ. ನನ್ನ ಗಂಡನ ಕರ್ಕೊಬಿಟ್ಟು ಬರೋಕ್ಕೆ ಲೇಟ್ ಆಯ್ತಾ? ಇಲ್ಲ ಏನೋ ನೆಗದು ಬಿದ್ದು ಸತ್ತೇ ಹೋಗ್ಬಿಟ್ನಂತ ಗೊತ್ತಿಲ್ಲ. ಇವಂಗೆ ಏನಾರ ಆದರೆ ಇವ್ರಿಗೇನಂತೆ ಬಾಯಿ ಮುಚ್ಕೊಂಡು ನೆಟ್ಟಿಗೆ ಬರೋದೇ ಇಲ್ಲ. ಅಯ್ಯೋ, ಇವ್ರಿಗೇನೋ ಆಗೋಗ್ಬಿಟ್ಟೈತೇನೆ ಅನ್ನಂಗೆ ಸಾಯ್ತಾರೆ. ಅದ್ರಾಗೂ ನನ್ನ ಗಂಡ ಏನು, ನನ್ನ ಗಂಡಂಗೆ ಅಷ್ಟೊಂದು ಪ್ರೀತಿ ಬಂದ್ಬಿಟ್ಟೈತಲ್ಲ ಅವ್ರ ಮೇಲೆ. ಅವಳು ಎಂಡ್ರೇನಾದ್ರೂ ನೈಸ್ ಮಾಡ್ಬಿಟ್ಟು ಹಿಡ್ಕೊಬಿಟ್ಟವಳ ಅಂತ ಹೇಳ್ಬಿಟ್ಟು. ಇಲ್ಲ ನಾನೆಲ್ಲ ಬಿಡೋಕ್ಕಿಲ್ಲ ಹೇಳು. ಬರ್ಲಿರು, ನನ್ನ ಗಂಡಂಗೆ ಹೇಳ್ತೀನಿ ಹೆಂಗಿರ್ಬೇಕು ಎಂಡ್ರ ಜೊತೆ ಅಂತ ಹೇಳ್ಬಿಟ್ಟು. ಅಯ್ಯೋ, ಇನ್ನೂ ಯಾವಾಗ ಬರ್ತಾನಪ್ಪ? ಸ್ವಿಚ್ ಆಫ್ ಬೇರೆ ಮಾಡ್ಕೊಂಡು ಅವ್ನು ಫೋನ. ಅದು ಯಾಕಂಗೆ ಸ್ವಿಚ್ ಆಫ್ ಮಾಡ್ಕೊಂಡು ಮಾಡಿಕತ್ತಾನೋ ಏನು ಕತೆಯೋ. ಇಲ್ಲ ಚಾರ್ಜರ್ ಇಲ್ವಾ? ನಮ್ಮ ಅಮ್ಮನ ತಗ ಚಾರ್ಜಿಂಗನ ಕೊಟ್ಟು ಕಳಿಸ್ತಾ ಇದ್ದೆ ಚಾರ್ಜರ್ನ. ಓ ಮಗಳೇ, ಏನು ಇಲ್ಲೇ ನಿಂತಿದ್ಯಲ್ಲ? ನಾನೆಲ್ಲ ಮಲಗಿತ್ಯಾ ಸಂಜೆ ಹೊತ್ನಾಗೆ ಅಂತ ಅನ್ಕೊಂಡೆ. ಯಾಕೆ ಮಲಗ್ಲಿಲ್ವೇನು ಇವತ್ತು? ಅದೆಲ್ಲ ಬಿಡು. ಎಲ್ಲಿ ನನ್ನ ಗಂಡ ಈಚೆ ಕಡೆಯವನ? ನನ್ನ ಮಗಂಗೆ ಸರಿಯಾಗಿ ಉಗುತ್ಬಿಟ್ಟು ಬರ್ತೀನಿರು. ಅಯ್ಯೋ ಮಗಳೇ, ನಾನು ಹೇಳೋದನ್ನ ಕೇಳು. ಇರಮ್ಮ, ನನ್ನ ಮಗಂಗೆ ಸರಿಯಾಗಿ ಉಗುತ್ಬಿಟ್ಟು ಬರ್ತೀನಿ. ಫೋನ್ ನೋಡ್ರೆ ಸ್ವಿಚ್ ಆಫ್ ಮಾಡ್ಕೊಂಡವನಿ. ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ನನಗೆ ಕೇಳ್ದಿದ್ದಂಗೆ ತಾಳಿ ಕಟ್ಬಿಟ್ಟವನಿ. ಇರು, ಬಂದೆ ಒಂದು 2 ನಿಮಿಷ. ಅಲ್ಲೇ ಬೀದಿನಾಗೆ ಉಗುತ್ಬಿಟ್ಟು ಬರ್ತೀನಿ. ಅಯ್ಯೋ ಮಗಳೇ, ನಿನ್ ಗಂಡ ಬಂದಿಲ್ಲ. ಏನು? ನಿನ್ ಗಂಡ ಬರ್ಲಿಲ್ಲ. ನೀನೇ ತಾನೇ ಕರ್ಕೊಬಿಟ್ಟು ಬರ್ತೀನಿ ನನ್ನ ಗಂಡನ ಅಂತ ಹೋಗಿದ್ದು. ಇವಾಗ ನೋಡ್ರೆ ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೀಯಾ. ಯಾಕೆ ಬರ್ಲಿಲ್ಲ? ಅಯ್ಯಪ್ಪಂಗೆ ಇನ್ನೂ ಒಂದು ವಾರ ಸುಧಾರಿಸ್ಕೋಬೇಕಂತ ಯಪ್ಪ. ಅದಕ್ಕೆ ಮದುವೆ ಆಗೋಗ್ಬಿಟ್ಟವ್ರೆ ಇಬ್ರುನುವೆ. ಈಗ ಒಬ್ರನ್ನ ಅಲ್ಲಿ ಒಬ್ರನ್ನ ಇಲ್ಲಿ ಇರ್ಸಕ್ಕಾಗಕ್ಕಿಲ್ಲ. ಈಗ ನೀವು ಒಳ್ಳೆ ಅಂದ್ರೆ ಕರ್ಕೊಂಡೋಗ್ಬಿಟ್ರೆ ನನ್ನ ಮಗಳು ಇಲ್ಲಿ ಒಬ್ಳೆ ಆಗೋಯ್ತಾಳೆ. ಹೊಸದಾಗಿ ಮದುವೆ ಮಾಡ್ಕೊಂಡವ್ರೆ ಅಲ್ಲ, ಹಂಗೆಲ್ಲ ದೂರ ಆಗಂಗಿಲ್ಲ. ಅದು ಬೇರೆ ಇವಾಗ ಪಿತೃಪಕ್ಷ ಅಲ್ವಾ. ಅದಕ್ಕೆ ಈ ಟೈಮಾಗೆ ಮನೆ ತುಂಬಿಸ್ಕೊಳಕ್ಕೆ ಸರಿಯಾಗಿ ಟೈಮುನ್ನುವೆ ಅಲ್ಲ. ಮನೆ ತುಂಬಿಸ್ಕೊಳಕ್ಕೆ ಆಗೋದೂ ಇಲ್ಲ ಈ ಟೈಮಾಗೆ. ಇನ್ನೊಂದು ವಾರ 15 ದಿನ ಇದೆಲ್ಲ ಮುಗ್ದೋಯ್ತದಲ್ಲ. ಇನ್ನು 15 ದಿನ ಪಿತೃಪಕ್ಷ. ಅದೆಲ್ಲ ಮುಗ್ದಿದ ತಕ್ಷಣನೇ ನೀಟಾಗಿ ಕಳಿಸ್ಕೊಡ್ತೀನಿ ಮನೆಗೆ. ಅಲ್ಲಿ ಗಂಟ ಒಳ್ಳಿ ಅಂದ್ರೆ ಇಲ್ಲೇ ಇರಿಸ್ಕೊತೀನಿ ಅಂತ ಹೇಳಿದ್ರು. ನಾನಿನ್ನೇನಂತ ಹೇಳಿ, ಅಯ್ಯಪ್ಪಂಗೆ ಬೇರೆ ಆಪ್ರೇಷನ್ ಬೇರೆ ಆಗೈತಿ. ಇನ್ನು ಆ ಟೈಮಾಗ ನಾವು ಬ್ಯಾಡ ಗೀಡ ಅದು ಇದು ಅಂತ ಹೇಳ್ಬಿಟ್ರೆ ಸುಮ್ಮನೆ ನೀನು ಬೇಜಾರು ಮಾಡ್ಕೊಳಕ್ಕಿಲ್ವಾ? ಬ್ಯಾಡ ಅಂತ ಹೇಳಿದ್ರೆ ಅದಕ್ಕೆ ನೀನು ಸರಿ ಆಯಿತು, ಒಂದು 15 ದಿನ ಇಕ್ಕೊಂಡು ಹೆಂಗಿದ್ರು ಕಳಿಸ್ಕೊಡಿ ಪಿತೃಪಕ್ಷ ಮುಗಿದ್ಮೇಲೆ, ಅಮಾವಾಸ್ಯೆ ಕಳೆದ್ಮೇಲೆ ಅಂತ ಹೇಳ್ಬಿಟ್ಟು ಈಗ ಬಂದೆ. ಅಯ್ಯೋ ಎಷ್ಟು ಸುಲಭವಾಗಿ ಹೇಳ್ತಾ ಇದೆಯಮ್ಮ.
ಅವ್ನು ನೋಡಿದ್ರೆ ಬೆಳಿಗ್ಗೆಯಿಂದ ಫೋನ್ ಎತ್ತುತ್ತಿಲ್ಲ, ಸ್ವಿಚ್ ಆಫ್ ಮಾಡ್ಕೊಂಡವನೆ. ನೀನು ನೋಡಿದ್ರೆ ಅಲ್ಲೇ ಬಿಟ್ಬಿಟ್ಟು ಬಂದೆ ಅಂತ ಹೇಳ್ತೀಯಾ? ನನಗೆ ಹೊಟ್ಟೆ ಉರಿ ಅಲ್ವೇನಮ್ಮ? ಆ ಎಂಡ್ರ ಜೊತೆ ಕೈ ಹಿಡ್ಕೊಂಡು ಓಡಾಡ್ಕೊಂಡು ಆಸ್ಪತ್ರೆ ಎಲ್ಲ ಓಡಾಡ್ತಿರ್ತಾನೆ. ನಾನಿಲ್ಲಿ ಕುಂತ್ಕೋಬೇಕಾ ಇಲ್ಲಿ ನಾನು? ನೀನೇ ಹೇಳ್ದೆ ನಿನ್ನ ಗಂಡ ಅವಳು ಮದುವೆ ಆದ್ರೂ ನೀನು ಹೇಳ್ದಂಗೆ ಕೇಳ್ತಾನೆ ಅಂತ. ಈಗ ನನ್ನ ನನಗೊಂದು ಫೋನ್ ಹಾಕಿದಂಗೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡವನಲ್ಲ, ಅದು ಹೇಳು ಯಾಕೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ರೆ ಅದು ಅಂತ. ಕರ್ಕೊಂಬಿಟ್ಟು ಬರ್ತೀನಿ ಅಂತ ಹೋದಳು, ಕರ್ಕೊಂಬಿಟ್ಟೆ ಬಂದಿಲ್ವಲ್ಲ ನೀನು? ಹಾಂ, ನಿನಗೆ ಏನ್ರಾಗ ಹಾಕ್ಬೇಕು ಹೇಳಿ? ನಿನಗೆ ನಿನ್ನಿಂದನೇ ಎಲ್ಲ ಆಗಿದ್ದು. ಈಗ ನೋಡಿ ನನ್ನ ಗಂಡನನ್ನು ಬಿಟ್ಬಿಟ್ಟವನೆ ಅಂತ ಅನ್ನಿಸ್ತಾ ಇತ್ತು ನನಗೆ. ಅವಳ ಜೊತೆಗಿರೋದಕ್ಕೆ ನನ್ನ ನೆನಪೇ ಆಯ್ತಿಲ್ಲ. ಇಲ್ಲ ಅಂದರೆ ಚಿನ್ನಿ 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 ಅಂತ 500 ಕಿತ ಫೋನ್ ಹಾಕಿರೋನು. ಈಗ ಮಿಟ್ಟುಗ್ಲಾಡಿ ಇರೋದಕ್ಕೆ ನನ್ನ ಕ್ಯಾರೆ ಅಂತನೂ ಅಂತ ಇಲ್ಲ. ಒಂದು ಫೋನ್ ಆಗಿಲ್ಲ ಕಣಮ್ಮ ಬೆಳಿಗ್ಗೆಯಿಂದ. ನೆನ್ನೆ ಸಂಜೆ ಕೊಟ್ಟು ಮಾಡಿರೋದು ಫೋನು. ಈಗ ಸಂಜೆ ಆದ್ರೂ ಒಂದು ಫೋನ್ ಹಾಕಿಲ್ಲ ಕಣಮ್ಮ ನನ್ನ ಗಂಡ. ಅಯ್ಯೋ ಮಗಳೇ, ಪರಿಸ್ಥಿತಿ ಎಲ್ಲ ಹಂಗೈತೆ. ಅಯ್ಯಪ್ಪ ಆಸ್ಪತ್ರೆನಾಗವನಿ. ಇವಳು ಎಂಡ್ರು ಬೇರೆ ಯಾವಾಗೂ ಪಕ್ಕದಾಗೇನೇ ಇತ್ತಾಳೆ. ಈಗ ಎಲ್ಲಿಂದ ಫೋನ್ ಹಾಕ್ತಾರೆ ಹೇಳಿ ಅಳಿಯಂದ್ರು? ನಾನು ಹೇಳಿದ್ದೀನಿ ಅಳಿಯಂದ್ರಿಗೆ ಬಂದು ಸಮಾಧಾನ ಮಾಡ್ಬಿಟ್ಟು ಹೋಗಿ ಒಂದು ಅರ್ಧ ಗಂಟೆ ಅಂತ ಹೇಳ್ಬಿಟ್ಟು. ಸರಿ ಆಯ್ತತೆ ಅಂತ ಹೇಳವನೆ. ಈಗ ನೀನು ನಾನು ಶಾನೆ ಮಾತಾಡೋಕೆ ಹೋದ್ರೆ ಸರಿ ಇರಕ್ಕಿಲ್ಲ ಮಗಳೇ, ಸರಿನಾ? ಈಗ ಒಂದು ಅರ್ಧ ಕೆಜಿ ಬಂಗಾರ ನಿನಗೆ ಆಯ್ತದೆ ತಾನೆ? ಆ ಬಡ್ಡಿನ ಕಟ್ಕೊಂಡು ನಿನ್ಗೆ ಏನಾಗ್ಬೇಕು? ನಿನ್ನ ಗಂಡನ್ನ ಒಂದೇ ಸಮಾಧಾನ ಮಾಡ್ಕೊಳ್ಳೋದು ಕಲಿ. ಅವನು ಎಲ್ಲೂ ಓಡೋಗ್ಬಿಡಲ್ಲ, ನೀನು ಬಿಟ್ಬಿಟ್ಟು ಬತ್ತಾನೆ. ಇವಾಗ ಟೇಮ್ ಸಂಡಾಕಿಲ್ಲ ಅಷ್ಟೇ. ನಿನಗೆ ಕರ್ಕೊಂಬಿಟ್ಟು ಬರಣಿ ಅಂತ ಹೇಳಿದ್ರೆ ನೋಡು, ಇನ್ನು 15 ದಿನ ಏನೂ ಆಗಕ್ಕಿಲ್ಲ. ನೀನು ಸಮಾಧಾನ ಮಾಡ್ಕೊಂಡು ಹೋಗಿ ಸುಮ್ಕಿರ್ ನೀನು. ನಾನು ಯಾಕೆ ಸುಮ್ಕಿರ್ಲಿ? ನಾನಂತೂ ಸುಮ್ಕಿರಕ್ಕಿಲ್ಲ. ನಾನು ಆಸ್ಪತ್ರೆದಾಗೆ ಹೋಗ್ತೀನಿ. ಯಾವ ಆಸ್ಪತ್ರೆ ಹೇಳಿ ಅಡ್ರೆಸ? ನಾನೇ ಹೋಗಿ ಅಲ್ಲಿ ಕ್ಯಾಕೋಸ್ ಮಕ್ಕಕ್ಕೆ ತುಬಕ್ಕಂತ ಉತ್ಬಿಟ್ಟು ಬರ್ತೀನಿ. ನೋಡಿಸ್ತೀನಿ ನಾನು ಏನು ಅಂತ ಹೇಳ್ಬಿಟ್ಟು. ನನ್ನೇ ನೀನು ಮರೆಸ್ಬಿಟ್ಟು ಆ ಬಿತ್ತರ ಜೊತೆ ಓಡಾಡ್ಕೊಂಡವನೇ. ನಾನು ಲೆಕ್ಕನೇ ಇಲ್ಲ ಅಂತಂದ್ರೆ ನಾನು ಯಾಕಮ್ಮ ಸುಮ್ಮನಿರಲಿ? ನಾನಂತೂ ಸುಮ್ಮನಿರಕ್ಕಿಲ್ಲ. ಹೋಗಿ ಉತ್ಬಿಟ್ಟೆ ನೀನು ಬರೋದು ನೋಡ್ತಾ ಇರು. ಮಗಳೇ, ನೀನು ಎಲ್ಲ ಎಡವಟ್ಟು ಕೆಲಸ ಮಾಡ್ಕೋಬೇಡ. ನಾನು ಹೇಳೋದನ್ನು ಕೇಳು ಹೊಸಿ. ನೋಡು, 15 ದಿನ ತಾಳ್ಮೆಯಿಂದ ಇದ್ಬಿಡು ನೀನು. 15 ದಿನ ಆದಮೇಲೆ ನಾನು ಏನು ಬಗ್ಗಿಸ್ಬೇಕು, ಏನು ಮಾಡಬೇಕು ಅಂತ ನಂಗೆ ಗೊತ್ತು. ನನಗೆ ನಿನ್ನ ಸಂತೋಷಕ್ಕಿಂತ ಬೇರೆ ಯಾವ ಸಂತೋಷನೂ ಮುಖ್ಯ ಅಲ್ಲ, ಸರಿನಾ? ನನಗೆ ನಿನ್ನ ಸಂತೋಷನೇ ಮುಖ್ಯ. ನೋಡು, ಈಗಲೇ ಹೇಳ್ತಾ ಇದ್ದೀನಿ, ನೀನು ಸುಮ್ಕೆ ನೀನು ಬಾಯಿ ಮುಚ್ಕೊಳ್ಳೋದು ಸ್ವಲ್ಪ ತೀರತ್ ಕಲ್ತ್ಕೊಂಡು 15 ದಿನ ಸುಮ್ಮನೆ ಇದ್ಬಿಡು. 15 ದಿನನೂ ಇಲ್ಲ ಮಗಳೇ, ಒಂದು 12-13 ದಿನ ಸುಮ್ಕಿದ್ಬಿಡು. ಎಲ್ಲ ಸೊರೈತದೆ. ಮಹಾಲಯ ಅಮಾವಾಸ್ಯೆ ಒಂದು ಮುಗಿಲಿ, ಬತ್ತರಲ್ಲ ಮನೆಗೆ, ಆವಾಗ ನಿನ್ನ ಜೊತೆನೇ ಇರ್ತಾನೆ ನಿನ್ನ ಗಂಡ. ಆವಾಗ ಬೇಕಾದರೆ ನಿನ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿವಂತೆ, ಏನು ಬೇಕೋ ಅದು ಬುದ್ಧಿ ಕಲಿಸಿವಂತೆ. ಈಗ ಸದ್ಯಕ್ಕೆ ನೀನು ತೆಪ್ಪಗಿರೋದೇ ವಾಸಿ. ಇಲ್ಲಾಂದರೆ ಕೈಗೆ ಬಂದಿರೋ ತುತ್ತು ಬಾಯಿಗೆ ಬರೋಕ್ಕಿಲ್ಲ. ಎಲ್ಲ ಕೊಡ್ತೀನಿ, ಬಂಗಾರ ಗಿಂಗಾರ ತೋಟ ಗಿಟ್ಟೆಲ್ಲ ಬರೆದು ಕಳಿಸ್ತಾನಂತೆ. ಬರಬೇಕಾದ್ರೆ ಎಲ್ಲ ತಗೊಬಿಟ್ಟೆ ಈ ಮನೆಗೆ ಬರ್ತಾಳೆ. ಕಾರ್ ಸಮೇತ ತಗೊಬಿಟ್ಟು ಬರ್ತಾಳೆ. ನೀನು ಅರ್ಥ ಮಾಡ್ಕ. ನೀನು ನಿನ್ನ ಗಂಡ ಇಬ್ಬರು ಕಾರ ಓಡಾಡ್ಕೊಂಡು ನೆಮ್ಮದಿಯಾಗಿರ್ಬೋದು. ನಾನು ಇನ್ನು ಖುಷಿಗೋಸ್ಕರ ಏನೇನೋ ಮಾಡ್ತಾ ಇದ್ದೀನಿ. ನೀನು ನೋಡ್ರೆ ತಿಕ್ಳಂಗೆ ಎಗರಾಡ್ತಾ ಇದೆಯಾ ನೀನು? ನಿನ್ನ ನೋವು ನನಗೂ ಅರ್ಥ ಆಯ್ತದೆ. 15 ದಿನ ತಾಳ್ಮೆಯಿಂದ ಇದ್ಬಿಡು. ನನ್ನ ನೋವು ನನ್ನ ಕಷ್ಟ ನಿನಗೇನಮ್ಮ ಗೊತ್ತಾಯ್ತದೆ? ನಿನಗೇನು ಗೊತ್ತಾಯ್ತದೆ ಹೇಳು? ನನ್ನ ಕಷ್ಟ ನನಗೆ ಗೊತ್ತು. ಆಯ್ತು ಬಿಡು, ಹಾಗಿದ್ದಾಗಲಿ ಬಿಡು. ಆಯಿತು. ಇನ್ನೇನು ಮಾಡೋಕ್ಕಾಯ್ತದೆ? ಇಷ್ಟು ದಿನನೇ ಕಾಲು ದಿನ ಅಂತ, ಇನ್ನು 15 ದಿನ ಅಲ್ಲ, ಇನ್ನೊಂದು 12 ದಿನ ತಾನೇ. ಆಯಿತು ಬಿಡು, ಕಾಯ್ತೀನಿ. ಆಮೇಲೆ ನನ್ನ ಗಂಡ ನನ್ನ ಜೊತೆನೇ ಇರ್ತಾನಲ್ಲ, ತೋರಿಸ್ತೀನಿ ಏನು ಅಂತ ಹೇಳ್ಬಿಟ್ಟು. ಅಯ್ಯೋ ದೇವ್ರೆ, ನನ್ನ ಮಗಳಿಗೆ ಏನು ಅರ್ಥನೇ ಆಗಕ್ಕಿಲ್ಲ. ಎಷ್ಟು ಹೇಳಿದ್ರು ನನಗಂತೂ ತಲೆ ಕೆಟ್ಟು ಕ್ಯಾರೆಡ್ಬಿಟ್ಟೈತೆ. ಇಲ್ಲಿ ನೋಡಿದ್ರೆ ಅಯ್ಯೋ ಊರೇನು ಮುಖ್ಯಸ್ತಿದ್ದು ತಲೆನೋವು. ಈಗ ನಳಿಯನ್ನು ನೋಡಿದ್ರೆ ಹಿಂಗಾಗೈತೆ, ನನ್ನ ಮಗಳನ್ನ ನೋಡಿದ್ರೆ ಹಿಂಗಾಗೈತೆ. ಯಾವ ಕಡೆ ನೋಡೋಣ, ಯಾವ ಕಡೆ ಬಿಡೋಣ? ನನಗೂ ಜನ್ಮಕ್ಕೆ ಸಾಕಾಗೋಗ್ಬಿಟ್ಟೈತೆ. ಈಗ ಸೀರೆ ಎಲ್ಲ ಹಂಚ್ಕೊಂಡಿದ್ದೀನಲ್ಲ, ನನಗೇನೇ ಓಟ್ ಹಾಕ್ತಾರೆ ಅಂತ ಅನ್ನಿಸ್ತದೆ. ಇಲ್ಲ ಸೋತೋಗ್ಬಿಡ್ತೀನ, ಗೆಲ್ತೀನ, ಅದು ಗೊತ್ತಿಲ್ಲ. ಇಲ್ಲೊಳಿಯ ನೋಡಿದ್ರೆ ಮದುವೆ ಮಾಡ್ಕೊಂಡವನಿ. ಅಯ್ಯೋ ಈ ಮನೆ ನೋಡಿದ್ರೆ ಟೈಮ್ ತಗೊಂಡಿದ್ದೀವಿ. ಅವ್ರು ಬಂದು ಯಾವಾಗ ಖಾಲಿ ಮಾಡಿಸ್ತಾರೋ ಅದೊಂದು ಭಯ. ದೇವ್ರೇ, ನೀನೇ ಕಾಪಾಡ್ಬೇಕು ನನ್ನ.